ದಿನ ಅಜ್ವರ ಗ್ರಾಮದಲ್ಲಿ ಸರ್ವೆ ನಂಬರ್ 160/1ಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸ್ಟ್ರೈಕ್ ಹಮ್ಮಿಕೊಂಡಿರ್ತಾರೆ. ಈ ಸಂಬಂಧ ನಮಗೆ ಮನವಿಯನ್ನ ಸಲ್ಲಿಸಿರ್ತಾರೆ. ಸದ್ರಿ ಮನವಿಯನ್ನ ಪರಿಶೀಲಿಸ್ಬಿಟ್ಟು ನನ್ನ ಮೇಲಧಿಕಾರಿಗಳಿಗೆ ಏನ್ ಕ್ರಮ ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ಮೇಲಧಿಕಾರಿಗಳಿಗೆ ಪತ್ರವನ್ನ ಬರೆದು ಕ್ರಮ ವಹಿಸಲಾಗುತ್ತದೆ. ಯಾವುದಕ್ಕಾಗಿ ಹೋರಾಟ? ಬೇಕೇ ಬೇಕು. ಏತಕ್ಕಾಗಿ ಹೋರಾಟ? ಏತಕ್ಕಾಗಿ ಹೋರಾಟ? ನಮ್ಮ ಹೆಸರು ಗಂಗರತ್ನಮ್ಮ ಅಂತ ಹೇಳಿ. ನಮ್ಮ ಪಂಚಾಯತಿಯಿಂದ ಸುಮಾರು ಅಂದ್ರೆ ಒಂದ್ 50ರಿಂದ 60 ಮನೆ ಇದೆ. ಆದ್ರೆ ಒಂದೊಂದ್ ಸೈಟ್ ಬಿಟ್ರೆ ಬೇರೆ ಸೈಟ್ಗಳೇನು ಇಲ್ಲ ನಮ್ಗೆ. ಅದು ಒಂದೊಂದ್ ಗೌರ್ಮೆಂಟ್ ಇಂದ ಯಾವಾಗ್ಲೂ ಕೊಟ್ಟಿರೋ ಮನೆಗಳಲ್ಲಿ ವಾಸವಾಗಿದ್ದೀವಿ. ಸುಮಾರು ಅಂದ್ರೆ ಒಂದ್ ಮನೆಗೆ 8ರಿಂದ 10 ಜನ ಇದ್ದೀವಿ. ಬೇರೆ ಸೈಟ್ ಇಲ್ಲ ನಮ್ಗೆ, ಬೇರೆ ಸೈಟ್ಗಳಿಲ್ಲ. ಮತ್ತೆ ಅಜ್ವಾರದಲ್ಲಿ ತುಂಬಾ ದೊಡ್ಡದು ಸ್ಕೂಲ್ ಮಕ್ಕಳಿಗೆ ಮೈದಾನ ಇಲ್ಲ ಆಡೋಕ ಅವ್ರಿಗೆ. ಮತ್ತೆ ಶೌಚಾಲಯಗಳು ನಮ್ಗೆ ಏನು ಮಾಡ್ಕೊಟ್ಟಿಲ್ಲ ಗೌರ್ಮೆಂಟ್ ಇಂದ. ಈ ತರ ಆಗಿರೋದು ಸದ್ಯ ಮಾಡ್ಕೊಟ್ಟಿಲ್ಲ. ಈ ಖಾಲಿ ಜಾಗ ನಮ್ಗೇನೋ ಸ್ವಲ್ಪ ಅನುಕೂಲ ಮಾಡ್ಕೊಟ್ಟು ಒಂದ್ 60 ಮನೆಗಳಿಗೆ ಹಂಚಿದ್ರೆ ಏನೋ ಒಂದೊಂದ್ ಸೈಟ್ ಮಾಡ್ಕೊಂಡು ಇದ್ ಮಾಡ್ಕೊಂತೀವಿ. ತುಂಬಾ ಜನ ಇದಾರೆ, ಒಂದ್ 10 ಜನ 15 ಜನ ಇದಾರೆ ಮನೆಗೆ. ಆದ್ರೆ ಇರೋದು ಒಂದೊಂದ್ ಸೈಟ್ ನಮ್ಗೆ. ಅದಕ್ಕೋಸ್ಕರ ಇದರಿಂದ DC ಆಗ್ಲಿ ಇಲ್ಲ ತಹಸೀಲ್ದಾರ್ ಆಗ್ಲಿ ಯಾರೇ ಆಗ್ಲಿ ನಮ್ಗೆ ಈ ಅನುಕೂಲ ಒಂದು ಮಾಡ್ಕೊಡ್ಬೇಕು. ತಮ್ಮ ಮನೆಯನ್ನು 4 ಎಕರೆ 15 ಗುಂಟೆ ಜಮೀನನ್ನು ಬಿಡಿಸಿ ಅಳತೆ ಮಾಡಿ ಕೊಡಬೇಕೆಂದು ಕೋರಿ ಅರ್ಜಿ. ನಮ್ಮ ಹೆಸರು ಧನುಷ್ ಅಂತ, ಅಜ್ವಾರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಅಟ್ ಪ್ರೆಸೆಂಟ್ ಸದಸ್ಯರಾಗಿದ್ದೀರಿ. ಸುಮಾರು ಇದು ಒಂದು 50ರಿಂದ 60 ವರ್ಷಗಳ ಹಿಂದೆಯಿಂದ ಇದು 161/1 4 ಎಕರೆ 15 ಗುಂಟೆ ಇದು ಸರ್ಕಾರಿ ಜಾಗ ಆಗಿರ್ತದೆ. ಈ 2006-07 ಇದು ಸರ್ಕಾರಿ ಜಾಗವಾಗೇ ಇರ್ತದೆ. 4 ಎಕರೆ 15 ಗುಂಟೆ ಪಾಣಿ ಒಂದೇ ಇರುತ್ತೆ. ಅದಾದ ನಂತರ ಏನಾಗ್ತದೆ, ಈ ಕೆಲವರು ಒಂದಿಬ್ರು ಇದಕ್ಕೆ ಸೇರಿ ಆ 160/1 4 ಎಕರೆ 15 ಗುಂಟೆ ಇರೋದನ್ನ ಅವರು ಅಧಿಕಾರಿಗಳ ಜೊತೆ ಯಾವ ತರ ಶಾಮೀಲಾಗಿದಾರೋ ಇಲ್ಲ ಯಾವ ತರ ಮಾಡಿದಾರೋ ಗೊತ್ತಿಲ್ಲ. ಪಾಣಿಗಳು ಮಾಡ್ಕೊಂಡು ಖಾತೆ ಮಾಡ್ಕೊಂಡು ಬೇರೆಯವ್ರಿಗೆ ಮಾರಿದ್ದಾರೆ. 15 ಗುಂಟೆ 18 ಗುಂಟೆ ಆ ತರ ಮಾರಿದ್ದಾರೆ.